ಗೆಳೆಯರೆ, ಧರ್ಮಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಲಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಸ್ನೇಹಿತರೆ, ಈ ಶ್ಲೋಕ ಕೇಳಿದಾಗಲೇ ನಿಮಗೆ ಗೊತ್ತಾಗಿರಬಹುದು, ಈ ಸಂಚಿಕೆಯಲ್ಲಿ ನಾವು ವಿಷ್ಣುವಾಹನ ಪಕ್ಷಿರಾಜ ಗರುಡನ ಬಗ್ಗೆ ಹೇಳೋಕೆ ಹೊರಟಿದ್ದೀವಿ ಅನ್ನೋದು. ಪುರಾಣದ ಕಥೆಗಳಲ್ಲಿ ನಾವು ಕೇಳಿದ್ದೀವಿ ಗರುಡ ವಿಷ್ಣುವಿನ ವಾಹನ ಅಂತ. ಹಾಗೆ ಈ ಗರುಡ ರಾಮನ ಪರಮ ಭಕ್ತನೂ ಆಗಿದ್ನಂತೆ. ಒಂದು ಪುಟ್ಟ ಕಾಗೆಯಿಂದ ಈ ಗರುಡನಿಗಿದ್ದ ಅಹಂಕಾರ ದೂರವಾಯ್ತಂತೆ. ಹಾಗಾದ್ರೆ ಈ ಗರುಡ ಯಾರು? ಗರುಡ ವಿಷ್ಣುವಿನ ವಾಹನನಾಗೋಕೆ ಕಾರಣವೇನು? ಪುಟ್ಟ ಕಾಗೆಯೊಂದು ಗರುಡನ ಅಹಂಕಾರವನ್ನ ದೂರ ಮಾಡಿದ್ದಾದ್ರೂ ಹೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ. ಗೆಳೆಯರೆ, ಪದ್ಮಪುರಾಣದಲ್ಲಿ ಉಲ್ಲೇಖವಿರುವ ಹಾಗೆ ದಕ್ಷ ಪ್ರಜಾಪತಿಯ 60 ಜನ ಮಕ್ಕಳಲ್ಲಿ ಕದ್ರು ಮತ್ತು ವಿನುತೆ ಋಷಿ ಕಶ್ಯಪರ ಪತ್ನಿಯರು. ಈ ಇಬ್ಬರು ಸಹೋದರಿಯರಲ್ಲಿ ಪರಸ್ಪರ ಅಸೂಯೆ ಸ್ವಲ್ಪ ಹೆಚ್ಚಾಗೇ ಇತ್ತು. ಇಬ್ಬರಿಗೂ ಮಕ್ಕಳಿರ್ಲಿಲ್ಲ. ಋಷಿ ಕಶ್ಯಪರಿಗೆ ಕೇಳಿದ್ದನ್ನ ವರ ನೀಡೋ ಶಕ್ತಿ ಇದೆ ಅನ್ನೋದು ತಿಳಿದಿದ್ದ ಅವನ ಹೆಂಡತಿಯರು ಸಂತಾನ ಭಾಗ್ಯದ ವರವನ್ನ ಕೇಳ್ತಾರೆ. ವಿನುತೆ 2 ಶಕ್ತಿಶಾಲಿ ಪುತ್ರರನ್ನ, ಹಾಗೆ ಕದ್ರು 1000 ನಾಗಪುತ್ರರನ್ನ ಮೊಟ್ಟೆಯ ರೂಪದಲ್ಲಿ ಜನಿಸ್ಲಿ ಅಂತ ಕೇಳ್ತಾರಂತೆ. ಅದರಂತೆ ಅವರಿಬ್ರು ಗರ್ಭವತಿ ಆಗ್ತಾರೆ. ವಿನುತೆ ದೊಡ್ಡ 2 ಮೊಟ್ಟೆಗೆ ಜನ್ಮವಿದ್ರೆ ಕದ್ರು 1000 ಮೊಟ್ಟೆಗಳಿಗೆ ಜನ್ಮ ನೀಡ್ತಾಳೆ. ಮೊಟ್ಟೆಗಳಿಗೆ ಜನ್ಮವಿತ್ತು 500 ವರ್ಷಗಳೇ ಕಳೆಯುತ್ತೆ. ಆಗ ಕದ್ರುವಿನ 1000 ಮೊಟ್ಟೆಗಳು ಒಂದೊಂದಾಗಿ ಒಡೆದು ನಾಗಪುತ್ರರ ಜನನವಾಗುತ್ತೆ. ಆದ್ರೆ ವಿನುತೆ ತನ್ನೆರಡು ಮೊಟ್ಟೆಗಳು ಒಡೆಯದೆ ಇರೋದನ್ನ ಕಂಡು ಆತುರದಿಂದ ಮೊಟ್ಟೆಯನ್ನ ಒಡೆಯೋ ಪ್ರಯತ್ನವನ್ನ ಮಾಡ್ತಾಳೆ. ಆದ್ರಿಂದ ಅರ್ಧ ಬೆಳವಣಿಗೆಯಾಗಿರೋ ಪುತ್ರನ ಜನನವಾಗುತ್ತೆ. ಆ ಮಗುವಿನ ಮೇಲಿನ ದೇಹ ಮನುಷ್ಯರಂತೆಯೇ ಇದ್ರೆ ಕೆಳಗಿನ ದೇಹ ಇನ್ನೂ ಪ್ರೌಢಾವಸ್ಥೆಗೆ ಬಂದಿರೋದಿಲ್ಲ. ಆ ಮಗುವೇ ಅರುಣ. ತನ್ನ ಈ ಪರಿಸ್ಥಿತಿಗೆ ತಾಯಿಯ ಆತುರ ಬುದ್ಧಿಯೇ ಕಾರಣವೆಂದು ಅರುಣ ತಾಯಿಗೆ ಜೀವನದಲ್ಲಿ ದಾಸಿಯಾಗು ಅಂತ ಶಾಪವನ್ನ ನೀಡ್ತಾನೆ. ಮುಂದೆ ಶಾಪಕ್ಕೊಳಗಾದ ವಿನುತೆ ತನ್ನ ತಂಗಿ ಕದ್ರುಳೊಂದಿಗೆ ಪಂತ ಕಟ್ಟಿ ಸೋತು ತಂಗಿಯ ದಾಸಿಯಾಗಿರ್ತಾಳೆ. 1000 ವರ್ಷಗಳ ನಂತರ 2ನೇ ಮೊಟ್ಟೆ ಒಡೆದು ಅದರಿಂದ ದೈತ್ಯಾಕಾರದ ಗರುಡ ಹೊರ ಬರ್ತಾನೆ. ಪಕ್ಕೆಲುಬುಗಳಲ್ಲಿ ಬೃಹತ್ ರೆಕ್ಕೆ ಇರು ಅದರ ಮುಖ ಪಕ್ಷಿಯಂತಿದ್ರೆ ದೇಹದ ಉಳಿದ ಭಾಗ ಮನುಷ್ಯನಂತೆ ಇತ್ತು. ಆಗಷ್ಟೇ ಜನಿಸಿದ ಗರುಡನಿಗೆ ತನ್ನ ತಾಯಿ ಆಕೆಯ ತಂಗಿಯ ದಾಸಿ ಅಂತ ತಿಳಿಯುತ್ತೆ. ಆಗ ತನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತಿಗೊಳಿಸುವಂತೆ ತನ್ನ ಚಿಕ್ಕಮ್ಮ ಕದ್ರು ಹಾಗೆ ಹಾವಿನ ರೂಪದಲ್ಲಿದ್ದ ಆತನ ಸಹೋದರರನ್ನ ಕೇಳಿಕೊಳ್ತಾನೆ. ದಾಸಿನಿಂದ ನಿನ್ನ ತಾಯಿಯನ್ನ ಮುಕ್ತಿಗೊಳಿಸಬೇಕಾದ್ರೆ ಸಮುದ್ರ ಮಥನದಿಂದ ತೆಗೆದ ಅಮೃತವನ್ನ ತಮಗೆ ತಂದು ಕೊಡುವಂತೆ ಕದ್ರುವಿನ ಮಕ್ಕಳಾದ ಸರ್ಪಗಳು ಹೇಳುತ್ತವೆ. ಅಮೃತ ತರೋದಕ್ಕೆ ಗರುಡ ತಕ್ಷಣವೇ ಸ್ವರ್ಗಲೋಕಕ್ಕೆ ಹೊರಡ್ತಾನಂತೆ. ಆಗ ಅಮೃತದ ರಕ್ಷಣೆ ಮಾಡೋಕೆ ದೇವತೆಗಳು 3 ರೀತಿಯ ಕಠಿಣ ರಕ್ಷಣಾ ಕವಚವನ್ನ ನಿರ್ಮಿಸಿದ್ರು. ಮೊದಲಿಗೆ ಬೆಂಕಿಯ ದೊಡ್ಡ ಪರದೆಗಳನ್ನ ಹಾಕಲಾಗಿತ್ತು. ನಂತರ ಮಾರಣಾಂತಿಕ ಆಯುಧಗಳ ನಡುವಿನ ಘರ್ಷಣೆಯ ಗೋಡೆ, ಹಾಗೆ ಕೊನೆಯಲ್ಲಿ 2 ವಿಷಕಾರಿ ಹಾವು ಕಾವಲಿದ್ವು. ಅಲ್ಲಿಗೂ ತಲುಪೋಕು ಮೊದಲು ದೇವತೆಗಳನ್ನ ಕೂಡ ಸೋಲಿಸಬೇಕಾಗಿತ್ತು. ಗರುಡ ದೇವತೆಗಳನ್ನ ಎದುರಿಸಿ ನದಿ ನೀರನ್ನ ತನ್ನ ಬಾಯಲ್ಲಿಟ್ಕೊಂಡು ಮೊದಲಿಗೆ ಬೆಂಕಿಯನ್ನ ನಂದಿಸ್ತಾನೆ. ಆನಂತರ ತನ್ನ ಆಕಾರವನ್ನ ಕುಗ್ಗಿಸಿ ಯಾವ ಆಯುಧವೂ ತನಗೆ ತಾಕದಂತೆ ಅಮೃತವಿರುವೆಡೆ ಸೇರ್ತಾನೆ. ತನ್ನ 2 ಕಾಲುಗಳಲ್ಲಿ ಹಾವುಗಳನ್ನ ಹಿಡ್ಕೊಂಡು ತನ್ನ ಬಾಯಲ್ಲಿ ಅಮೃತದ ಕಲಶವನ್ನ ಎತ್ಕೊಂಡು ಭೂಮಿಯತ್ತ ಬರ್ತಿರುವಾಗ ಮಹಾವಿಷ್ಣು ಗರುಡನಿಗೆ ಅಡ್ಡಲಾಗಿ ಬಂದು ನಿಲ್ತಾನೆ. ಗರುಡನ ಬಾಯಲ್ಲಿ ಅಮೃತದ ಕಲಶವಿದ್ರೂ ತನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಯನ್ನು ಹೊಂದಿರದ ಗರುಡ ಕೇವಲ ತನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತಿಗೊಳಿಸು ಮಾತೃಪ್ರೇಮವನ್ನ ಕಂಡು ವಿಷ್ಣುವಿಗೆ ಸಂತೋಷವಾಗುತ್ತೆ. ಮಹಾವಿಷ್ಣು ಗರುಡನಿಗೆ ವರ ನೀಡೋಕೆ ಮುಂದಾಗ್ತಾನೆ. ವಿಷ್ಣು ಏನಾದ್ರೂ ವರ ಕೇಳು ಅಂದಾಗ ಗರುಡ ತನ್ನನ್ನ ಅವನ ವಾಹನವನ್ನಾಗಿ ಸ್ವೀಕರಿಸಬೇಕೆನ್ನೋ ವರವನ್ನ ಕೇಳ್ತಾನೆ. ಆಗ ವಿಷ್ಣು ಅದಕ್ಕೆ ಒಪ್ಪಿ ಗರುಡನನ್ನ ತನ್ನ ವಾಹನವನ್ನಾಗಿಸಿಕೊಳ್ತಾನೆ. ಆನಂತರ ಇಂದ್ರದೇವ ಕೂಡ ಗರುಡನಿಗೆ ಹಾವುಗಳನ್ನ ಆಹಾರವಾಗಿ ತಿನ್ನೋ ಅಪಾರ ಶಕ್ತಿಯನ್ನ ಕರುಣಿಸ್ತಾನೆ. ಇದರಿಂದ ಗರುಡ ತನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತಿಗೊಳಿಸಿ ಅಮೃತದ ಕಲಶವನ್ನ ಹಿಂತಿರುಗಿಸೋದಾಗಿ ಭರವಸೆಯನ್ನ ನೀಡ್ತಾನೆ. ಗರುಡ ಅಮೃತದ ಕಲಶವನ್ನ ಕದ್ರುವಿನ ಪುತ್ರರಾದ ಹಾವುಗಳ ಮುಂದಿಟ್ಟು ಕೊಟ್ಟ ಮಾತಿನಂತೆ ತಾಯಿಯನ್ನ ದಾಸ್ಯದಿಂದ ಮುಕ್ತಿಗೊಳಿಸೋಕೆ ಹೇಳ್ತಾನೆ. ಹಾಗೆ ಅಮೃತ ಸೇವನೆ ಮಾಡೋ ಮೊದಲು ಸ್ನಾನ ಮಾಡಿದ್ರೆ ಒಳ್ಳೆಯದು ಎಂದು ಗರುಡ ಹಾವುಗಳಿಗೆ ಹೇಳ್ತಾನೆ. ಇದನ್ನ ಕೇಳಿದ ಎಲ್ಲ ಹಾವುಗಳು ಸ್ನಾನ ಮಾಡೋಕೆ ಹೋದಾಗ
ಇಂದ್ರದೇವ ಅಲ್ಲಿದ್ದ ಅಮೃತದ ಕಲಶವನ್ನ ಹಿಂತೆಗೆದುಕೊಳ್ತಾನೆ. ಕೊನೆಗೆ ಹಾವುಗಳಿಗೆ ಅಮೃತ ಸಿಗೋದಿಲ್ಲ. ಆದ್ರೆ ತಾಯಿಯನ್ನ ದಾಸ್ಯದಿಂದ ಮುಕ್ತಿ ಮಾಡಿದ ಗರುಡನಿಗೆ ಮಹಾವಿಷ್ಣುವಿನ ವಾಹನನಾಗೋ ವರ ಸಿಗುವಂತಾಯ್ತು ಅನ್ನೋದು ಪುರಾಣದ ಕಥೆಗಳಲ್ಲಿ ಕೇಳಿಬರುತ್ತವೆ. ಗೆಳೆಯರೆ, ಈಗಾಗಲೇ ನಾವು ಹೇಳಿದ್ವಿ, ಒಂದು ಪುಟ್ಟ ಕಾಗೆ ಬೃಹದಾಕಾರದ ಗರುಡನ ಅಹಂಕಾರವನ್ನ ದೂರವಾಗಿಸ್ತು ಅಂತ. ಈ ರೀತಿಯಲ್ಲೊಂದು ಕತೆ ಕೇಳಿಬರೋದು ರಾಮಾಯಣದಲ್ಲಿ. ಗರುಡ ಶ್ರೀರಾಮನ ಭಕ್ತನಾಗಿದ್ದಂತೆ. ಒಮ್ಮೆ ನಾಗಪಾಶ ಅಸ್ತ್ರದಿಂದ ಕಷ್ಟಕ್ಕೆ ಸಿಲುಕಿದ ಶ್ರೀರಾಮ ಮತ್ತು ಲಕ್ಷ್ಮಣರನ್ನ ಆಕಾಶದಲ್ಲಿ ಸಾಕ್ತಾ ಇದ್ದ ಗರುಡ ನೋಡಿ ಸಹಾಯ ಮಾಡಿದ್ನಂತೆ. ಆಗ ಶ್ರೀರಾಮ ಲಕ್ಷ್ಮಣರು ಕೃತಜ್ಞತೆಯನ್ನು ತಿಳಿಸಿದ್ರಂತೆ. ಶ್ರೀರಾಮನನ್ನ ಕಾಪಾಡಿದ ಗರುಡನಿಗೆ ರಾಮನಿಗಿಂತಲೂ ತಾನೇ ಶ್ರೇಷ್ಠ ಎಂಬ ಅಹಂಭಾವ ಮೂಡಿತಂತೆ. ಇಲ್ಲಿವರೆಗೆ ಶ್ರೀರಾಮ ತನ್ನ ರಕ್ಷಕನೆಂದುಕೊಂಡಿದ್ದೆ, ಆದ್ರೆ ಇಂದು ಶ್ರೀರಾಮನಿಗೆ ನನ್ನಿಂದ ರಕ್ಷಣೆ ಸಿಕ್ಕಿದೆ. ಹೀಗಿರುವಾಗ ತಾನೇಕೆ ಶ್ರೀರಾಮನನ್ನ ಪೂಜಿಸಬೇಕು? ಶ್ರೀರಾಮನಿಗಿಂತ ತಾನೇ ಶ್ರೇಷ್ಠ ಎಂಬ ಅನುಮಾನಗಳು ಕಾಡಿದ್ವು. ಈ ಅನುಮಾನ ಪರಿಹರಿಸೋಕೆ ಗರುಡ ನಾರದ ಮಹರ್ಷಿ ಬಳಿ ಹೋಗಿ ನಡೆದ ಘಟನೆಯನ್ನ ತಿಳಿಸ್ತಾನಂತೆ. ಆಗ ಗರುಡನ ಕತೆ ಕೇಳಿದ ನಾರದ ಮಹರ್ಷಿ, ಹಿಮಾಲಯದಲ್ಲಿರೋ ಒಂದು ಕಾಗೆಯ ಪಾದದ ಬಳಿ ಕುಳಿತುಕೋ, ಅದು ನಿನ್ನ ಅನುಮಾನಗಳಿಗೆ ಉತ್ತರ ನೀಡೋದಾಗಿ ಹೇಳ್ತಾರೆ. ಇದನ್ನ ಕೇಳಿದ ಗರುಡನಿಗೆ ಕೊಂಚ ಅವಮಾನ ಆದಂತಾಗುತ್ತೆ. ಯಾಕಂದ್ರೆ ತಾನು ಪಕ್ಷಿಗಳ ರಾಜನಾಗಿರುವಾಗ ಕಾಗೆಯ ಪಾದದ ಬಳಿ ಕುಳಿತು ಅನುಮಾನ ಪರಿಹರಿಸಿಕೊಳ್ಳೋದು ಗರುಡನಿಗೆ ಇರಿಸುಮಿರಿಸು ತರುವಂತಾಗುತ್ತೆ. ಆದ್ರೂ ಕಾಗೆ ಬಳಿ ಹೋಗಿ ತನಗಿರೋ ಅನುಮಾನವನ್ನ ಹೇಳುತ್ತೆ. ಆಗ ಆ ಕಾಗೆ ಹೇಳುತ್ತಂತೆ, ಶ್ರೀರಾಮ ನಿನ್ನನ್ನ ಶ್ರೇಷ್ಠನನ್ನಾಗಿ ಮಾಡೋಕೆ, ನಿನಗೆ ಆತನ ಸೇವೆ ಮಾಡೋಕೆ ಅವಕಾಶ ನೀಡಿರೋದು. ಶ್ರೀರಾಮನಿಗೆ ನಿನ್ನ ಮೇಲಿರುವ ಪ್ರೀತಿ ನಿನ್ಗೆ ತಿಳಿಲಿಲ್ವೇ? ಇಲ್ಲಿ ಯಾರು ಶ್ರೀರಾಮನನ್ನ ರಕ್ಷಿಸುವಷ್ಟು ಮಹಾನರಿದ್ದಾರೆ? ಸ್ವತಃ ಶ್ರೀರಾಮನೇ ಸೃಷ್ಟಿಯ ರಕ್ಷಕನಾಗಿರುವಾಗ ಇದು ಹೇಳುತ್ತೆ. ಕಾಗೆ ನೀಡಿದ ಜ್ಞಾನದಿಂದ ಗರುಡನಲ್ಲಿದ್ದ ಅಹಂಕಾರ ದೂರವಾಗಿ ಶ್ರೀರಾಮನ ಮೇಲಿನ ಭಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ. ಸ್ನೇಹಿತರೆ, ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಅತ್ಯಂತ ಪ್ರಸಿದ್ಧ ಗರುಡ ದೇವಾಲಯ ನೋಡೋಕೆ ಸಿಗುತ್ತೆ. ಸಾಧ್ಯವಾದ್ರೆ ನೀವು ಈ ದೇವಾಲಯಕ್ಕೆ ಹೋಗಿ ಗರುಡನ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ಇದು ಗೆಳೆಯರೇ, ವಿಷ್ಣು ವಾಹನನಾದ ಪಕ್ಷಿರಾಜ ಗರುಡನ ಕುರಿತಾದ ಕಿರು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.